ವೆಲ್ಕಮ್ ಟು ಹೋಮ್, ಅವೇ ಫ್ರಮ್ ಹೋಮ್. ಇಲ್ಲಿ ಬಿಗ್ ಬಾಸ್ ಇದ್ದಾರಾ? ಎಲ್ಲಿದ್ದೀರಾ ಬಿಗ್ ಬಾಸ್? ಬಿಗ್ ಬಾಸ್ ಅಲ್ಲ, ವಿದ್ಯಾರ್ಥಿ ನಿಲಯದ ಈ ಕೊಠಡಿಯಲ್ಲಿ ನಿಮ್ಮೊಂದಿಗಿರುವ ಗೆಳೆಯ. ಆ ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ನಿಮ್ಮ ರೂಮ್ಮೇಟ್. ಎಲ್ಲೋ ಅಶರೀರ ವಾಣಿ ಕೇಳ್ತಾ ಇದೆಯಲ್ಲ. ಅಪ್ಪ ಪರಮಾತ್ಮ, ಕೃಪಿತೋರು, ನನಗೆ ದರ್ಶನ ಭಾಗ್ಯವನ್ನು ನೀಡು. ಭಕ್ತ, ನಿನ್ನ ಪರಿಶುದ್ಧವಾದ ಮನಸ್ಸಿನಿಂದ ಇತ್ತ ಕಡೆ ಕಣ್ಣಾಡಿಸು. ಈ ಎತ್ತ ಕಡೆ ಇತ್ತ ಕಡೆ. ಭಕ್ತ, ಓ, ಇವ್ರು ತುಂಬಾ ವರ್ಷದಿಂದ ಇಲ್ಲೇ ಇದ್ದಾರೆ ಅನ್ಸುತ್ತೆ. ಇಲ್ಲ ಗೆಳೆಯ, ಬಂದು ಕೇವಲ 2 ನಿಮಿಷ ಆಯ್ತು ಅಷ್ಟೇ. 2 ನಿಮಿಷದಲ್ಲಿ ಇಷ್ಟೊಂದು ರಾಶಿ ಹಾಕಿದ್ದಾರೆ ಬಿಗ್ ಬಾಸ್. ಇಷ್ಟು ಪುಸ್ತಕವನ್ನು ಜಾಲಾಡಿ ಓದುತ್ತಿರುವ ಇವರು ನಮಗೆಲ್ಲರಿಗೂ ಅಚ್ಚುಮೆಚ್ಚು, ತುಂಬಾ ಇಷ್ಟವಾಗಿದ್ದಾರೆ. ನಮ್ಮ ಮುಂದಿನ ಟಾಸ್ಕ್ಗೆ ಇವರನ್ನೇ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿ. ಎಸ್. Good morning one and all. Welcome to this academic year. Students, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾಲೇಜು ಶಿಸ್ತಿಗೆ ತುಂಬಾ ಹತ್ತಿರ. I hope ನೀವೆಲ್ಲರೂ ಅದನ್ನು follow ಮಾಡಿ. All the best for your bright future. May God bless you. Thank you. ಬೇಡ. ಫೈನಲ್ ಇಯರ್ ರೀಚ್ ಆದ್ರೂ ಮೆಕ್ಯಾನಿಕಲ್ ಅಲ್ಲಿ ಮಾತ್ರ ಹುಡುಗಿರು ನಾಟ್ ರೀಚಬಲ್. ಫಸ್ಟ್ ಇಯರ್ ಅಲ್ಲಾದ್ರೂ ಯಾರಾದ್ರೂ ಕನೆಕ್ಟ್ ಆಗ್ತಾರ ಅಂತ ನೋಡ್ಬೇಕು. ಯಾರು ಕಾಣ್ತಿಲ್ಲ. ವೆಲ್ಕಮ್ ಟು ದಿಸ್ ಅಕಾಡೆಮಿಕ್ ಇಯರ್. ಥ್ಯಾಂಕ್ ಯು. ಓ ನನ್ನ ದೇವ್ರೆ, ಈ ಸಲನಾದ್ರೂ ಹೊಸ ಹೊಸ ಹುಡುಗಿರು ಕನೆಕ್ಟ್ ಆಗೋ ತರ ಮಾಡು ದೇವ್ರಿ. ನಮ್ಮ ಮೆಕ್ಯಾನಿಕಲ್ ಅಲ್ಲಿ ಇಷ್ಟೊಂದು ಹುಡುಗಿರ. ಡಿಯರ್ ಗರ್ಲ್ಸ್, ನಾನು ನಿಮ್ಮ ಲವರ್ ಬಾಯ್ ಧೀರಜ್, ನಿಮ್ಮ ಫೈನಲ್ ಇಯರ್ ಮೆಕ್ಯಾನಿಕಲ್ ಸ್ಟೂಡೆಂಟ್, ನಿಮ್ಮ ಸೀನಿಯರ್. ನಿಮ್ಗೇನಾದ್ರೂ ತೊಂದರೆ ಆದ್ರೆ ನನ್ನ ಹತ್ರ ಯು ಮುಗುತಿಗಳು ಫಸ್ಟ್ ಟೈಮ್ ನೋಡ್ಸ್ಬೇಕಾ ನನ್ನ ಹತ್ರ ಹೇಳು. ಪ್ರಿನ್ಸಿಪಲ್ ಹತ್ರ ಏನಾದ್ರೂ ಸ್ಪೆಷಲ್ ರೆಕಮೆಂಡೇಶನ್ ಬೇಕಾದ್ರೆ ನಾನಿದ್ದೀನಿ. ನಿಮ್ಗೇನಾದ್ರೂ ತೊಂದರೆ ಆದ್ರೆ ಹೇಳಿ, ನಾವು ಚಳವಳಿ ಮಾಡೋಣ. ಬನ್ನಿ, ಅಪ್ಪಿಕೊಳ್ಳಿ, ತಪ್ಪಿಕೊಡಿ. ಬನ್ನಿ ಬನ್ನಿ ಬನ್ನಿ, ಟೀಚರ್ ಬರ್ತಾರೆ ಬೇಕು. ಯಾರು ನೋಡಿಲ್ಲ ಅಂತಲ್ಲ. ಜಾರಿ ಬಿದ್ದನು ನಾರಿ ಬುದ್ಧಿಗೆ ಹೆಣ್ಣು ಮಕ್ಕಳ ಸಂಘದ ಅಧ್ಯಕ್ಷ ಲೇ ಧೀರಾಜ. ನಂಬಬೇಡ ನಂಬಬೇಡ, ಹುಡುಗಿರನ್ನ ನಂಬಬೇಡ, ಪ್ರೀತಿಸಿ ಪ್ರೇಮಿಸಿ ಏಪ್ರಿಲ್ ಫುಲ್ ಆಗ್ಬೇಡ. ಏನು ಓದಿರೋ? ಮೆಕ್ಯಾನಿಕಲ್ ಹುಡುಗಿರು. ಮೇಲೆ ನೋಡು, ಇನ್ನು ಸ್ವಲ್ಪ ಸ್ವಲ್ಪ ಆ ಕಡೆ ನೋಡು. ಕಂಪ್ಯೂಟರ್ ಸೈನ್ಸ್ ಹುಡುಗಿಯರು, ನಡಿ ನಡಿ. ಎಲ್ಲೋದ್ರೂ ಕಿಸ್ತಾ ಇರ್ತಾನೆ. ನಮಸ್ತೆ ಸರ್, ಹೊಸಬ್ರಾ? ಹೊಸಮನೆ ಇಲ್ಲಿಗೆ ಮಾತ್ರ. ಸಬ್ಜೆಕ್ಟ್ ವಿಷಯಕ್ಕೆ ಬಂದ್ರೆ ಹುಲಿ ಹೆಪ್ಪುಲಿ. ನಾನ್ ಕಣ್ಣಲ್ಲಿ ಕಣ್ಣಿಟ್ಟು ಓದಿಸಿದ ಸಬ್ಜೆಕ್ಟ್ ಎಲ್ಲ 100 out of 100. ನನ್ನ ಕೈಲಿ ಪಾಠ ಕಲಿತ ಸ್ಟೂಡೆಂಟ್ಸ್ ಎಲ್ಲ ಆಫ್ರಿಕಾ, ಅಮೆರಿಕಾ, ಅಫ್ಘಾನಿಸ್ತಾನ, ಅಂಟಾರ್ಟಿಕಾ ಅಂತ ಹೇಳ್ಬಿಟ್ಟು ದೇಶಾಂತರ ಹೋಗಿ ಫೇಮಸ್ ಆಗ್ಬಿಟ್ಟವ್ರೆ. ಅಯ್ಯ ನನ್ನ ಕನ್ನಡಕ ಔತ ಹುಲಿಯ, ನನ್ನ ಕನ್ನಡಕ ನಾನೇ ಕಿತ್ಕೊಂಡ್ಬಿಟ್ಟಲ್ಲ. ನೋಡಿ ಯಾರಾದ್ರೂ ಕನ್ನಡಕ ಅಯ್ಯೋ ಕನ್ನಡಕ ಕೊಡ್ರಪ್ಪ. ಯಾರಾದ್ರೂ ಕನ್ನಡಕ ಉಟ್ಕೊಡ್ತೀರಾ ಪ್ಲೀಸ್? ನಂಗೆ ಕನ್ನಡಕ ಇಲ್ಲ ಸ್ವಲ್ಪ ತೊಡರಬಡ್ರ ಆಗುತ್ತೆ. ನೋಡಿ ಯಾರಾದ್ರೂ ಕನ್ನಡ ಕೊಡ್ತೀರಾ ಪ್ಲೀಸ್? ಹಲೋ ಎಕ್ಸ್ಕ್ಯೂಸ್ ಸರ್, ಸ್ವಲ್ಪ ಕನ್ನಡ ಕೊಡ್ಕೊಟ್ಟೆ. ಥ್ಯಾಂಕ್ ಯು.
ಅಯ್ಯೋ ಫಸ್ಟ್ನೇ ದಿನ ಎಡ್ಲಿಟ್ಟು ಬರ್ನಂತ ಗೊತ್ತಾಗೋಗ್ಬಿಡ್ತಲ್ಲಪ್ಪ. ಅದು ನಂಗೆ ಕನ್ನಡಕ ಇಲ್ಲ ಅಂದ್ರೆ ಸ್ವಲ್ಪ ಕಣ್ ಕಾಣಿಸಲ್ಲ ಅಷ್ಟೇ. ಸ್ವಲ್ಪ ಅಲ್ಲ ಸರ್, ತುಂಬಾನೇ ಕಾಣಿಸಲ್ಲ. ಹುಲಿಗೆ ಕಣ್ಣು ಸ್ವಲ್ಪ ಪೊಟ್ಟು ಅಂತ ಕಾಣಿಸ್ತದೆ ಸರ್. ತುಂಬಾ ವರ್ಷದಿಂದ ಕಣ್ಣು ಸರಿಯಾಗಿ ಕಾಣಿಸಲ್ಲ ಅನ್ಸುತ್ತೆ. ಅದ ಹಂಗೇನಿಲ್ಲ. ಲಿವಿಟ್ ಅಂದಂಗೆ ಈ ಸಲ ಮೆಕ್ಯಾನಿಕಲ್ ಫೈನಲ್ ಇಯರ್ನಲ್ಲಿ ಟಾಪರ್ ಯಾರು? ಅದು ಕಿರಣ್ ಅಂತ ಸರ್. ಕಿರಣ್ ಅಂದ್ರೆ ಹುಡುಗ ಅಲ್ಲ, ಹುಡುಗಿ. ದಿನ ಹೀಗೆ ಮಾಡ್ತೀಯಲ್ಲ, ಮೋಸ ಇದು. ನಿನ್ ಡಬ್ಬ ಗಾಡಿ ನನಗ್ ಕೊಟ್ಟು ನನ್ ಗಾಡಿ ಎತ್ತಕೊಂಡ್ ಬರ್ತೀಯಾ? ನಂಗೆ ಮನೇಲಿ ಅಪ್ಪ ಬೈತಾರೆ ಗೊತ್ತಾ? ಸಾರಿ ಬೇಬಿ. ಏನ್ ಸಾರಿ? ಬೈಕ್ ನಂದು, ಪೆಟ್ರೋಲ್ ನಂದು, ಶೋಕಿ ಮಾತ್ರ ನಿಂದು. ನಿಂಗೆ ಲಾಲಿಪಾಪ್ ಅಂದ್ರೆ ಇಷ್ಟ ಅಲ್ವಾ? ಬಾ. ನಾನು ಈ ಕಾಲೇಜ್ಗೆ ಹೊಸಬ ಆಗಿರ್ಬೋದು, ಬಟ್ ಐ ಆಮ್ ವೆರಿ ಸ್ಟ್ರಿಕ್ಟ್. ಯಾರಾದರೂ ಲೇಟಾಗಿ ಬಂದರೆ ಅಬ್ಸಲ್ಯೂಟ್ಲಿ ನೋ ಎಂಟ್ರಿ. ಮೇ ಐ ಕಮ್ ಇನ್ ಸರ್? ಮೆಕ್ಯಾನಿಕಲ್ ಕ್ಲಾಸಲ್ಲಿ ಹುಡುಗಿನ ಮರುಭೂಮಿಯಲ್ಲಿ ಒಂಟಿಗಳಿರೋದು ಸಹಜ. ಇದೇನು ಜಿಂಕಿನೂ ಇದೆಯಲ್ಲ. ಬಾ ಅಮ್ಮ, ಭಾಗ್ಯದ ಲಕ್ಷ್ಮಿ ಬಾ ಅಮ್ಮ. ಇದ್ಯಾವುದಿದು ಹೊಸ ಪೀಸು? ಏನ್ ಸರ್, ಆಗ್ತಾನೆ ಲೇಟಾಗಿ ಬಂದ್ರೆ ನೋ ಎಂಟ್ರಿ ಅಂದ್ರಿ? ಲೇ ಕೋತ್ ನನ್ನ ಮಗನೇ, ಹೋಗಿ ಕನ್ನಡಲ್ಲಿ ಮುಖ ನೋಡ್ಕೋ. ಒಳ್ಳೆ ಸ್ಕ್ರಾಪ್ ಆಗಿರೋ ಇಂಜಿನ್ ಇದ್ದಂಗಿದ್ಯಾ, ಕುತ್ಕೊಳ್ಳ ಸುಮ್ಮನೆ. ನೀನ್ ಬಾ ಅಮ್ಮ, ನೀನ್ ಬಾ. ಅಬ್ಬ, ಇವನ್ ಯಾರು? ಲಕ್ಷ್ಮಿ ಅಮ್ಮನ ಹಿಂದೆ ರಾಕ್ಷಸ ಗುಮ್ಮ. ರಾಕ್ಷಸ ಅಲ್ಲ, ರಾಜೇಂದ್ರ ಬಹದ್ದೂರ್. ಕಂಡಿದ್ದೀನಿ. ಮುಚ್ಕೊಂಡು ಕುತ್ಕೊಳ್ಳಪ್ಪ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ವಲ್ಪ ಗಮನ ಇಟ್ಟು ಕೇಳಿ. ನೀವೆಲ್ಲ ಫೈನಲ್ ಇಯರ್ ಓದ್ತಾ ಇದ್ದೀರಾ, ಸ್ವಲ್ಪ ಪ್ರಾಕ್ಟಿಕಲ್ಸ್ ಬಗ್ಗೆ ಗಮನ ಕೊಡಿ. ಬೇರೆ ಬೇರೆ ಕಂಪನಿಯವರು ಈ ಸಲ ಕಾಲೇಜ್ ಕ್ಯಾಂಪಸ್ಗೆ ಬರ್ತಿದ್ದಾರೆ, ಎಸ್ಪೆಷಲಿ ಆಟೋಮೊಬೈಲ್ಸ್ ಕಂಪನಿಗಳು. ಏನು ತುಂಬಾ ಸೀರಿಯಸ್ ಅಂತ ತಗೊಳ್ಳಿ. ಸರ್ ಇದ್ದಾರೆ. ತುಂಬಾ ಕಾಂಪಿಟೇಷನ್. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತು ಅನ್ಕೋತೀನಿ. ಸೂರ್ಯ. ಅರ್ಥ ಆಗಿದ್ರೆ ಮುಂದೆ ನೀವು ಏನ್ ಮಾಡ್ತೀರಿ, ಏನಾಗ್ತೀರಿ, ಐ ಡೋಂಟ್ ನೋ. ಓಕೆ, ನೌ ಲೆಟ್ಸ್ ಕಮ್ ಟು ದ ಪಾಯಿಂಟ್. ಏನ್ರ ಮಾಡ್ತಾ ಇದ್ದೀರಾ? ನಾನ್ಸೆನ್ಸ್. ಈ ಹುಲಿ ಪಾಠ ಮಾಡ್ತಿರ್ಬೇಕಾದ್ರೆ ಎಲ್ಲ ಸೈಲೆಂಟ್ ಇರ್ಬೇಕು. ಕೀಪ್ ಕ್ವೈಟ್, ಅಂಡರ್ಸ್ಟ್ಯಾಂಡ್? ಇಲ್ಲಾಂದ್ರೆ ಒಬ್ಬೊಬ್ರು ಒದ್ದು ಹೊರಗೆ ಹಾಕ್ಬಿಡ್ತೀನಿ. ನಾನೇನು ಒದ್ದು ಹೊರಗೆ ಈ ನನ್ನ ಮಕ್ಕಳೇ ಹೊರಗೆ ಕರ್ಕೊಂಡು ಹೋಗ್ತಾರೆ. ಇಲ್ಗೂ ಬಂದ್ಬಿಟ್ಯಾ? ನೆಮ್ಮದಿಯಾಗಿ ತಿನ್ನೋಕ್ಕೂ ಬಿಡಲ್ವಲ್ಲೇ? ಬೇಬಿ, ನಾನು ನೀನು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ನಾನಿದ್ದಲ್ಲಿ ನೀನಿರ್ಬೇಕು, ನೀನಿದ್ದಲ್ಲಿ ನಾನು ಇರಲೇಬೇಕು. ಹೌದು, ಆದರೆ ನಾನು ತಿನ್ನುವಾಗ ಮಾತ್ರ ನೀನು ಬರಬಾರ್ದು. ನಾನಿದೆಲ್ಲ ಆರ್ಡ್ರ್ ಮಾಡ್ಲಿಲ್ವಲ್ಲ, ಯಾಕೋ ಎಲ್ಲ ಇಲ್ಲೇ ತಂದಾಗ್ತಿದ್ಯಾ? ತಿನ್ನಿ ಮೇಡಮ್, ನಿಮ್ಮ ಅಪ್ಪನ ಕ್ಯಾಂಟೀನ್ ಅಲ್ವಾ, ಅವರೇ ಹೇಳಿದ್ದು ತಿನ್ನಿ ತಿನ್ನಿ. ತಿನ್ನು ಮಗಳೇ, ತಿನ್ನು. ಇರ್ಲಿ ಬಿಡು ಬೇಬಿ, ನಾನಿದ್ದೀನಲ್ಲ. ಬ್ಯಾಟಿಂಗ್ ಶುರು ಮಾಡೋಣವಾ? ನಿನ್ಗೂ ಬೇಕಾ? ಇದು ಅದು ಎರಡು ಬೇಕು. ಹೇ ದಡಿಯಾ, ಮನೇಲಿ ಹೇಳ್ ಬಂದಿದ್ಯಾ? ಹೌದು, ನಿನ್ನನ್ನು ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ. ಹೇ ಕಾಡಂದಿ, ನನ್ ತಂಟೆಗೆ ಬಂದ್ರೆ ಅಷ್ಟೇ, ಮತ್ತೆ ನಿನ್ನ ಅಪ್ಪಚ್ಚಿ ಮಾಡ್ಬಿಡ್ತೀನಿ. ಕಿರಣ್, 2 ವರ್ಷದಿಂದ ಕಾಳಾಗ್ತಿದ್ರಿ. ಈ 2 ಆನೆಗಳು ಯಾವ ಬಂದಾಗುತ್ತೆ? ಪಾಪ ಅಲ್ವಾ?